ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಶುಂಠಿ ಚಹಾನ ಹೇಗೆ ಮಾಡಿಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಅತ್ಯಂತ ಕಡಿಮೆ ಪದಾರ್ಥಗಳಲ್ಲಿ ನೀವು ಶುಂಠಿ ಚಹಾನ ಮಾಡ್ಕೋಬೋದು. ಇದು ತಲೆ ನೋವಿಗೆ ತುಂಬ ದೊಡ್ಡ ರಾಮಬಾಣನೆ ಅಂತ ಹೇಳಬಹುದು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: 1 ಕಪ್ ನೀರು, 1 ಇಂಚು ಶುಂಠಿನ ಮೇಲಿನ ಸಿಪ್ಪೆ ಹಚ್ಚಿಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 3 ಏಲಕ್ಕಿ, 1 ಕಪ್ ಹಾಲು, 2ರಿಂದ 3 ಸ್ಪೂನ್ ಸಕ್ಕರೆ ಮತ್ತು ಟೀ ಪೌಡ್ರು. ನಾನಿಲ್ಲಿ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ಅಂತ ಬರುತ್ತಲ್ಲ ಆ ಟೀ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನಿಮ್ಗೆ ಮಾಮೂಲಿ ಮನೇಲಿ ಯಾವ್ದು ಸಿಗುತ್ತೋ ಅದನ್ನು ಬಳಸ್ಬೋದು. ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ಮಾಮೂಲಿ ಇದೇ ಥರದ ಪಾತ್ರೆಯಲ್ಲಿ ಮಾಡ್ತೀನಿ ಟೀ. ಯಾವಾಗಲೂ ದಪ್ಪ ತಳ ಇದೆ, ಚೆನ್ನಾಗಿ ಬರುತ್ತೆ ಅಂತ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ಪಾತ್ರೆಗೆ 1 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಇದು ನೀರು ಕುದಿಯೋ ಸಮಯಕ್ಕೆ ಬಂದಾಗ ಶುಂಠಿ ಜಜ್ಜಿಟ್ಟಿರ್ತೀವಲ್ಲ, ಶುಂಠಿ ಮತ್ತು ಏಲಕ್ಕಿನ ಹಾಕಿಬಿಟ್ಟು 1 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ನಾವು ತೊಗೊಂಡಿರುವಂತಹ ಟೀ ಪೌಡ್ರ್ ಏನಿರುತ್ತಲ್ಲ ಆ ಟೀ ಪೌಡರ್ನ ಸೇರಿಸ್ಕೊಳ್ಬೇಕು. ಟೀ ಪೌಡ್ರ್ ಚೆನ್ನಾಗಿ ಮಿಕ್ಸಾಗಿ ಕುದಿಯೋವರೆಗೂ ಸಣ್ಣ ಉರಿಯಲ್ಲಿ ಇಟ್ಟು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಬೇಕು. ಟೀ ಪೌಡರ್ ಎಲ್ಲ ಅಂಶವು ನೀರನ್ನು ಹೀರ್ಕೊಳ್ಬೇಕು. ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ಇದಕ್ಕೆ ನಾವು ತಗೊಂಡಿರುವಂತಹ 1 ಕಪ್ ಹಾಲೇನಿರುತ್ತಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಹಾಲನ್ನು ಸೇರಿಸಿ ಮಿನಿಮಮ್ 5 to 10 ಮಿನಿಟ್ಸ್ ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು. ಈ ಥರ ಕುದಿ ಬಂದರೆ ನಿಮ್ಮ ಟೀ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಮಾಮೂಲಿ ಎಲ್ಲರೂ ಟೀ ಮಾಡ್ತಾರೆ, ಬಟ್ ಈ ಥರ ಬರಲಿ ಅಂತ ಒಂದು ಸ್ಮಾಲ್ ರಿಕ್ವೆಸ್ಟ್. ಚೆನ್ನಾಗಿ ಬಂದಿದೆ ಅಂದ್ಕೊಳ್ತೀನಿ. ಇವಾಗ ನಾವು ತೊಗೊಂಡಿರುವಂತಹ ಸಕ್ಕರೆ ಏನಿರುತ್ತಲ್ಲ, ನಾನಿಲ್ಲಿ 2 ಕಪ್ ಟೀಗೋಸ್ಕರ 2.5 ಶುಗರ್ನ ಬಳಸ್ತಾ ಇದ್ದೀನಿ. ಸಕ್ಕರೆನ 2.5 ಸ್ಪೂನ್ ಸಾಕಷ್ಟೇ. ನಮ್ಮ ಮನೇಲಿ ಅಷ್ಟೊಂದು ಸಿಹಿ ಸೇರಲ್ಲ, ಸೊ ಹಾಗಾಗಿ ನಾನು 2.5 ಸ್ಪೂನ್ ಸಕ್ಕರೆನ ಬಳಸ್ತಾ ಇದ್ದೀನಿ. ಸಕ್ಕರೆನ ಹಾಕಿಬಿಟ್ಟು ಮಿನಿಮಮ್ 2 to 3 ಮಿನಿಟ್ಸ್ ಸಾಕು, ಅಷ್ಟೇ. ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನಿಮ್ಮ ಪರ್ಫೆಕ್ಟ್ ಶುಂಠಿ ಚಹಾ ರೆಡಿ ಆಯಿತು ಅಂತ ಅರ್ಥ. ಇದನ್ನು ಸಾಂಡಿಗೆಯಿಂದ, ನೀವೇನು ಹೇಳ್ತೀರಾ, ನಾವು ಸಾಂಡಿಗೆ ಅಂತ ಹೇಳ್ತೀವಿ. ಇದರಿಂದ ಚೆನ್ನಾಗಿ ಸೋದಿಸ್ಕೊಂಡ್ಬಿಟ್ರೆ ನಿಮ್ಮ ಟೀ ಚೆನ್ನಾಗಿರುತ್ತೆ. ನೋಡಿ, ಪರ್ಫೆಕ್ಟ್ ಟೀ ರೆಡಿ ಆಯಿತು. ಫ್ರೆಂಡ್ಸ್, ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.